ಆತ್ಮೀಯ SSLC ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋ ವಿಶೇಷವಾಗಿ SSLC ವಿದ್ಯಾರ್ಥಿಗಳಿಗೂ ಸಹಾಯಕವಾಗಲಿದೆ. ಇನ್ನು ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನ ಎದುರಿಸುವಂತಹ ಆಕಾಂಕ್ಷಿಗಳೇನಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿರುವಂತ ವಿಡಿಯೋ. 1 ರಿಂದ 5ನೇ ತರಗತಿ ಶಿಕ್ಷಕರ ನೇಮಕಾತಿಗೆ, 6 ರಿಂದ 8ನೇ ತರಗತಿ ಶಿಕ್ಷಕರ ನೇಮಕಾತಿಗೆ, ವಿಶೇಷವಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೂ ಕೂಡ ಬಹಳಷ್ಟು ಉಪಯೋಗವಾಗುವಂತ ವಿಡಿಯೋ ಇದಾಗಿದೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, SSLC ವಿದ್ಯಾರ್ಥಿಗಳಿಗೆ 3 ರಾಜ್ಯ ಮಟ್ಟದ ಸರಣಿ ಪರೀಕ್ಷೆಯನ್ನ ನಮ್ಮ KSCAB ಅಂದ್ರ ನಮ್ಮ ಶಾಲಾ ಶಿಕ್ಷಣ ಪರೀಕ್ಷಾ ಮಂಡಳಿ ಅವರು ನಡೆಸಿದ್ರು. ಈ 3 ರಾಜ್ಯ ಮಟ್ಟದ ಸರಣಿ ಪರೀಕ್ಷೆಗಳನ್ನ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಏನು ಬೋರ್ಡ್ ಎಕ್ಸಾಮ್ ಅವ್ರೇನು ಬರೆಯಕ್ ಹೊಂಟಾರಲ್ಲ, ಅದಕ್ಕಿಂತ ಮೊದಲು ನಡೆಸಿರುವಂತ ಮೂರು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅನ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಹಂತವಾಗಿ. ಹಾಗಾಗಿ ಇದು ಮೇನ್ ಆಗಿ ವಿದ್ಯಾರ್ಥಿಗಳಿಗಂತೂ ಹೇಳಿ ಮಾಡಿಸಿದಂಗ ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ಅನ್ನ ಇನ್ನೊಂದು ಕೆಲವು ದಿನಗಳಲ್ಲಿ ಎದುರಿಸ್ತಾರ ಅವ್ರ. ಅಲ್ಲಿ ಬಹಳಷ್ಟು ಹೆಲ್ಪ್ ಆಗ್ತದೆ ಇದೆ. ಈ 360 ಆಂಗಲ್ ಒಳಗೆ ಡಿಸ್ಕಷನ್ ಮಾಡ್ತಾರೆ. ಬರೀ ಪ್ರಶ್ನೆಗೆ ಉತ್ತರ ಹೇಳೋದಲ್ಲ, 360 ಆಂಗಲ್ ಒಳಗೆ ಡಿಸ್ಕಷನ್ ಮಾಡೋದ್ರ ಜೊತೆ ಮತ್ತೆ ಯಾವ ರೀತಿ ಬೇರೆ ಬೇರೆ ಹೊಸ ಟೈಪ್ ಆಫ್ ಕ್ವಶನ್ಸ್ ಗಳು ಬರಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾನೆ. ಇದು ಬಹಳ ವಿಶೇಷತೆ ನಮ್ಮ ಕ್ಲಾಸ್ ಅದ. ಮತ್ತೆ ಯಾವ ಟೈಪ್ ಕ್ವಶನ್ಸ್ ಗಳನ್ನ ತೆಗಿತಾನೋ ಅನ್ನೋದನ್ನ ಡಿಸ್ಕಷನ್ ಮಾಡ್ತೇನೆ. ಇದೇ ರೀತಿ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ತಯಾರಾಗುವಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಇದು ಸಹಾಯಕವಾಗಲಿದೆ. 10ನೇ ತರಗತಿಗೆ ಸಂಬಂಧಪಟ್ಟಲ್ಲ. ಹಾಗಾಗಿ ಈ ಪ್ರಶ್ನೆಗಳು ಡೈರೆಕ್ಟ್ ಆಗಿ ಬರುವಂತ ಚಾನ್ಸಸ್ ಕೂಡ ಇರ್ತಾವ. ಓಕೆ, ಹಾಗಾದ್ರೆ ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ 1ನೇ ರಾಜ್ಯ ಮಟ್ಟದ ಪರೀಕ್ಷೆ ಜನವರಿ 5ನೇ ತಾರೀಕು ನಡೆದಿತ್ತು 2026ರಲ್ಲಿ. 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗ. ಹಾಗಾದ್ರೆ ಪ್ರತಿ ಪ್ರಶ್ನೆಗಳ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಕ್ವಶನ್ ನಂಬರ್ 1, A ಮತ್ತು B ಇವೆರಡೂ ಕೂಡ ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸ ಏನು ಅಂತ ಕೇಳಿದ್ದಾರೆ. A ಮತ್ತು B ಬೇರೆ ಬೇರೆ ನಂಬರ್ಸ್ ಗಳು. ಈ ಬೇರೆ ಬೇರೆ ನಂಬರ್ಸ್ ಗಳ ಲಸ ಏನು? ಯಾವಾಗ್ಲೂ ಒಂದ್ ನೆನಪಿಟ್ಕೊಳ್ರಿ ವಿದ್ಯಾರ್ಥಿಗಳೇ, ಬೇರೆ ಬೇರೆ ನಂಬರ್ಸ್ ಇದ್ದು ಅಂದ್ರೆ ವಿಜಾತಿಯ ಪದಗಳು ಇದ್ದು ಅಂದ್ರ, ನ್ಯೂಮರಿಕಲ್ ವ್ಯಾಲ್ಯೂಸ್ ದಾಗು ಅವಿಭಾಜ್ಯ ಸಂಖ್ಯೆಗಳು ಏನಾದ್ರು ಇದ್ದು ಅಂದ್ರ ಅವುಗಳ ಲಸ ಯಾವಾಗಲೂ ಅವುಗಳ ಗುಣಲಬ್ಧನ ಆಗಿರ್ತದ. ವಿಜಾತಿಯ ಚರಾಕ್ಷರಗಳ ಲಸ ಯಾವಾಗಲೂ ಅವುಗಳ ಗುಣಲಬ್ಧನ ಆಗಿರ್ತದ. ಅವುಗಳ ಗುಣಲಬ್ಧ ಅಂದ್ರೆ AB ಗಳ ಲಸ A ಇಂಟು B ನ ಆಗಿರ್ತದ. X ಮತ್ತು Y ಗಳ ಲಸ X ಇಂಟು Y ನ ಆಗಿರ್ತದೆ. ಹಾಗಾಗಿ A ಮತ್ತು B ಗಳ ಲಸ A ಇಂಟು B. ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇನ್ನು ಒಮ್ಮೆ ಪ್ರಶ್ನೆ ಹಿಂಗೆ ಕೇಳ್ತಿರ್ತಾನೆ, 2, 3ರ ಲಸ ಏನು? ಇವುಗಳ ಗುಣಲಬ್ಧ 2, 3ಲೆ 6 ಅನ್ನೋದು ಐತರ ಲಸ. 6 ಅನ್ನೋದು ಐತಲ್ಲ. ಮತ್ತೆ ಇದ್ರ ಮಸ ಏನು ಅಂತ ಕೇಳಿದ ಅಂದ್ರೆ ಮಸ ಯಾವಾಗ್ಲೂ 1 ಆಗಿರ್ತದೆ. ಯಾಕಂದ್ರೆ 1ರ ಮಗ್ಗಿಯಾಗ ಅಷ್ಟೇ ಕಂಡು ಬರ್ತಾವ ಇವು. 1ರ ಮಗ್ಗಿ ಬಿಟ್ಟು ಬೇರೆ ಯಾವ ಮಗ್ಗಿ ಒಳಗೂ ಕಂಡು ಬರಂಗಿಲ್ಲ. ಹಾಗಾಗಿ ಮಸ ಮಹತ್ತಮ ಸಾಮಾನ್ಯ ಅಪವರ್ತನ ಕೇಳಿದ ಅಂದ್ರ 1 ಯಾವಾಗ್ಲೂ. ಲಸ ಕೇಳಿದ ಅಂದ್ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯಗಳನ್ನ ಕೇಳಿದ ಅಂದ್ರೆ ಅವುಗಳ ಗುಣಲಬ್ಧ ಆಗಿರ್ತದ. ನೋಟ್ ಮಾಡ್ಕೊಳ್ರಿ, ಇದನ್ನ ಬರೆದಿಟ್ಕೊಳ್ರಿ, ಇದು ಬಹಳಷ್ಟು ಇಂಪಾರ್ಟೆಂಟ್. ಇನ್ನು 2ನೇ ಪ್ರಶ್ನೆ ಹೋಗೋಣ. 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಗಳಾಗಿದ್ದರೆ, ಅಸ್ಥಿರ ಅನ್ಸ್ಟೇಬಲ್ ಜೋಡಿಗಳಾಗಿದ್ದರೆ ಆ ಸಮೀಕರಣಗಳು ಪ್ರತಿನಿಧಿಸುವ ರೇಖೆ ಏನು ಅಂತ ಕೇಳಿದಾನೆ. 2 ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 3 ಆಯಾಮಗಳನ್ನ ಹೊಂದಿರ್ತಾವೆ ಯಾವಾಗ್ಲೂ. ಒಂದು ಸ್ಥಿರ ಜೋಡಿ, ಇನ್ನೊಂದು ಅವಲಂಬಿತ ಸ್ಥಿರ ಜೋಡಿಗಳು, ಇನ್ನೊಂದು ಅಸ್ಥಿರ ಜೋಡಿ. ಯಾವಾಗ 2 ಚರಾಕ್ಷರವಿರುವಂತಹ ರೇಖಾತ್ಮಕ ಸಮೀಕರಣಗಳ ರೇಖೆಯು ಗ್ರಾಫ್ ಒಳಗ ಅಂದ್ರ ನಕ್ಷೆ ಒಳಗ ಛೇದಿಸುವ ರೇಖೆಯನ್ನ ಉಂಟು ಮಾಡ್ತದಲ್ಲ, ಇಲ್ಲಿ ಒಂದೇ ಒಂದು ಪರಿಹಾರ ಸಿಗ್ತದ. ಇದಕ್ಕ ನಾವು ಯುನಿಕ್ ಸೊಲ್ಯೂಷನ್ ಅಂತ ಹೇಳಿ ಕರಿತೇವೆ. ಅನನ್ಯ ಪರಿಹಾರ ಅಂತ ಕೂಡ ಕರಿಬಹುದು. ಈ ಒಂದೇ ಒಂದು ಪರಿಹಾರ ಇರುವಂತಹ ರೇಖೆಗಳು ಛೇದಿಸಾತಿದ್ವು ಅಂದ್ರೆ ಇದನ್ನ ನಾವು ಸ್ಥಿರ ಜೋಡಿ ಅಂತ ಹೇಳಿ ಕರಿತೇವೆ. ಛೇದಿಸುವ ರೇಖೆಗಳನ್ನ ಉಂಟು ಮಾಡ್ತಿರ್ತದ. ಇನ್ನು ಒಮ್ಮೆ 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳು ನಕ್ಷೆಯಲ್ಲಿ ಐಕ್ಯಗೊಳ್ಳುವ ರೇಖೆಗಳನ್ನ ಉಂಟು ಮಾಡ್ತಿರ್ತಾವ. ಐಕ್ಯಗೊಳ್ಳುವುದಂದ್ರೆ 1ರ ಮ್ಯಾಗ 1. ನಾ ಇಲ್ಲಿ ನಿಮ್ಗೆ ಡಿಟೇಲಿಂಗ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಸ್, ಜೋಡಿಗಳ ರೇಖೆಗಳು ಯಾವ ರೀತಿ ಬರ್ತಿರ್ತಾವ ಅಂದ್ರೆ, ಒಂದು ಛೇದಿಸುವ ರೇಖೆ ಬರ್ತಿರ್ತದ. ಛೇದಿಸುವ ರೇಖೆಯಲ್ಲಿ ಒಂದೇ ಒಂದು ಪರಿಹಾರ ಉಂಟಾಗ್ತದೆ. ಇದನ್ನ ನಾವು ಅನನ್ಯ ಪರಿಹಾರವಿರುವಂತಹ
ಕಾನ್ಸೆಪ್ಟ್ ಅಂತ ಹೇಳಿ ಕರಿತು. ಇದನ್ನ ಸ್ಥಿರ ಜೋಡಿ ಉಂಟಾಗ್ತದ ಅಂತ ಹೇಳಿ ಕರಿತು. ಇವುಗಳಿಗೆ ಛೇದಿಸುವ ರೇಖೆಗಳು ಅಂತ ಹೇಳಿ ಕೂಡ ಕರಿಬಹುದು. ಈ ಫಾರ್ಮೆಟ್ ಏನಿರ್ತೈತೆ ಅಂದ್ರೆ ಕ್ವಶನ್ A1 ಡಿವೈಡೆಡ್ ಬೈ A2 ಇಸ್ ನಾಟ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಅಂತ ಇರ್ತದ. ಇದೊಂದು ಫಾರ್ಮೆಟ್ ಇದೆ. ಇನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಜೋಡಿಗಳು ಏನಾದ್ರು A1 ಡಿವೈಡೆಡ್ ಬೈ A2 is equal to B1 divided by B2 is equal to C1 divided by C2 ಫಾರ್ಮೇಶನ್ ದಾಗ ಏನಾದ್ರು ಇದ್ದು ಅಂದ್ರ ಈ ರೂಪರೇಷೆದಾಗ ಇದ್ದು ಅಂದ್ರ ಇದು ನಕ್ಷೆಯಲ್ಲಿ ಛೇದಿಸುವ ರೇಖೆ ಅಲ್ಲ ಸಾರಿ ಐಕ್ಯಗೊಳ್ಳುವ ರೇಖೆ, ಒಂದ್ರ ಮ್ಯಾಗ ಒಂದು ಐಕ್ಯಗೊಳ್ತದ. ಇಂತಹ ರೇಖೆಗಳನ್ನ ನಾವು ಐಕ್ಯಗೊಳ್ಳುವ ರೇಖೆಗಳಂತ ಹೇಳಿದ್ವಿ. ಇದಕ್ಕೆ ಪರಿಹಾರ ಎಷ್ಟ್ರಿ ಅಂದ್ರ ಅಪರಿಮಿತ ಪರಿಹಾರ, ಅಪರಿಮಿತ ಅಥವಾ ಅನೇಕ ಇನ್ಫೈನೈಟ್ಲಿ ಸೊಲ್ಯೂಷನ್ಸ್ ಆರ್ ದೇರ್ ಅಂತ ಹೇಳಿ ಕರೀತಾರ. ಇವ್ ಹೆಂಗಿರ್ತಾವ ಅಂದ್ರ ಅವಲಂಬಿತ ಸ್ಥಿರ ಜೋಡಿಗಳು ಅಂತ ಹೇಳಿ ಕರಿಬಹುದು. ಓಕೆ, ಇನ್ನು ಮೂರನೇ ಫಾರ್ಮೆಟ್ ಏನು ಅಂದ್ರ A1 by A2 is equal to B1 by B2 but not equal to C1 by C2. ಇವುಗಳು ಯಾವಾಗಲೂ, ಈ ರೇಖೆಗಳು ಯಾವಾಗಲೂ ನಕ್ಷೆಯಲ್ಲಿ ಸಮಾಂತರ ರೇಖೆಗಳನ್ನ ಸೃಷ್ಟಿ ಮಾಡ್ತಾವ. ಇವುಗಳಿಗೆ ಯಾವುದೇ ಪರಿಹಾರ ಇರಂಗಿಲ್ಲ. there is no solution in this. ಇವುಗಳನ್ನೇ ನಾವು ಅಸ್ಥಿರ ಜೋಡಿಗಳು ಅಂತ ಕರೀದು. ಇವುಗಳನ್ನೇ ನಾವು ಅನ್ಸ್ಟೇಬಲ್, ನಾನ್ ಸ್ಟೇಬಲ್, ಅಸ್ಥಿರ ಜೋಡಿಗಳು ಅಂತ ಕರೀತು. ಸಮಾಂತರ ರೇಖೆಗಳನ್ನ ಉಂಟು ಮಾಡ್ತಿರ್ತಾವೆ ಯಾವಾಗಲೂ. ಓಕೆ, ಇವು ಮೂರು ಕೂಡ ಇಂಪಾರ್ಟೆಂಟ್. ಒಂದು ಮಾರ್ಕಸ್ಗೆ ಫಿಕ್ಸ್ ಇದೆ, ಕಟ್ಟಿಟ್ಟ ಬುತ್ತಿ ಅನ್ನಂಗಿದೆ, ಫಿಕ್ಸ್ ಕ್ವಶನ್. ಹಾಗಾದ್ರೆ ನಿಮಗೆ ಗೊತ್ತಾಗಿರ್ತದೆ ಈ ಪ್ರಶ್ನೆಗೆ ಉತ್ತರ ಯಾವುದು ಅಂತೇಳಿ. ಅಸ್ಥಿರ ಜೋಡಿ ಅನ್ಕೊಡದ ನೀವು ಡೈರೆಕ್ಟ್ ಆಗಿ ಹೊಡೆದು ಬಿಡ್ರಿ. ದಿಸ್ ಈಸ್ ಸಮಾಂತರ ರೇಖೆ, ಪ್ಯಾರಲಲ್ ಲೈನ್ಸ್, 100%. ನೆಕ್ಸ್ಟ್ ಕ್ವಶನ್, 7x raised to 4 minus 2x raised to 3 ಈ ಬಹುಪದೋಕ್ತಿಯ ಮಹತ್ತಮ ಘಾತ. ಡಿಗ್ರಿ ಕೇಳಿದನು, ನೀವು ಇಲ್ಲಿ ಡಿಗ್ರಿಗಳನ್ನ ಗಮನಿಸಬೇಕು. ದೊಡ್ಡ ಡಿಗ್ರಿ ಯಾವ್ದದ? 4 ಡಿಗ್ರಿ ಅಂದ್ರೆ ಮಹತ್ತಮ ಘಾತ ಸಂಖ್ಯೆ. ಹಾಗಾದ್ರೆ 4 ಅನ್ನೋದ ಇದ್ರ ಉತ್ತರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಫೋರ್ತ್ ಕ್ವಶನ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ. ಇಲ್ಲ, ಅವ ಆಲ್ರೆಡಿ ಕೊಟ್ಟಾನ. L plus n divided by 2 minus CF divided by F into H. ಇಲ್ಲಿ F ಅಂದ್ರೆ ಏನು ಅಂತ ಕೇಳತಾನ. ಒಂದ್ ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮಧ್ಯಾಂಕ ಕಂಡುಹಿಡಿಯುವಂತ ಸೂತ್ರವನ್ನ ಈಗ ಆಲ್ರೆಡಿ ಅವ್ರು ಕೊಟ್ಟಿದಾರ. L plus into bracket n by 2 minus CF divided by F into H. ಇದು ಮಧ್ಯಾಂಕವನ್ನ ಕಂಡುಹಿಡಿಯುವಂತ ಸೂತ್ರ. ಸರ್, ಮಧ್ಯಾಂಕ ಅಂದ್ರೆ ಏನು? ಸಂಖ್ಯಾಶಾಸ್ತ್ರ ಪಾಠದಲ್ಲಿ ಕೇಂದ್ರೀಯ ಪ್ರವೃತ್ತಿ ಮಾನಗಳು ಅಂತ ಬರ್ತಾವ. ಕೇಂದ್ರೀಯ ಪ್ರವೃತ್ತಿ ಮಾನಗಳು ಯಾವ್ಯಾವ ಸರ್? ಕೇಂದ್ರೀಯ ಪ್ರವೃತ್ತಿ ಮಾನಗಳು ಸರಾಸರಿ, ಮಧ್ಯಾಂಕ, ಬಹುಲಕ. ಇವ ಮೂರು ಕೇಂದ್ರೀಯ ಪ್ರವೃತ್ತಿ ಮಾನಗಳು. ಮೀನ್, ಮೋಡ್, ಮೀಡಿಯನ್. ಇದಕ್ಕೆ ನಾವು ಮೀನ್ ಅಂತ ಕರಿತೇವೆ ಸರಾಸರಿಗೆ. ಮಧ್ಯಾಂಕಕ್ಕ ಮೀಡಿಯನ್ ಅಂತ ಹೇಳಿ ಕರಿತೇವೆ, ಮೀಡಿಯನ್. ಬಹುಲಕಕ್ಕ ಮೋಡ್ ಅಂತ ಕರೀತಾರೆ. ಬಹುಲಕದ ಇನ್ನೊಂದು ಹೆಸರು ಏನು ಅಂದ್ರ ರೂಢಿ ಬೆಲೆ. ಬಹುಲಕಕ್ಕೊಮ್ಮೆ ರೂಢಿ ಬೆಲೆ ಅಂತ ಹೇಳಿ ವರ್ಡ್ ಯೂಸ್ ಮಾಡ್ತಿರ್ತಾನೆ, ಅವಾಗ ನೀವು ವಿಚಲಿತಗೊಳ್ಳಬಾರದಲ್ಲಿ. ರೂಢಿ ಬೆಲೆ ಅಂದ್ರೂ ಅದ. ಇನ್ನ ಕೇಂದ್ರೀಯ ಪ್ರವೃತ್ತಿ ಮಾನಗಳ ಇಂಟರ್ ರಿಲೇಷನ್ ಏನು ಅಂತ ಕೇಳ್ತಿರ್ತಾರ, ಸಹ ಸಂಬಂಧ. 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಇದು ನಾವು ನೆನ್ಪಿಟ್ಕೋಬೇಕು. ಇದ್ರ ಮ್ಯಾಗೂ ಇತ್ತೀಚೆಗೆ ಕ್ವಶನ್ಸ್ ಗಳು ರೈಸ್ ಆಗತ್ತಾವ 1 ಮಾರ್ಕಸ್ಗೆ. ಬಹುಲಕ ಮತ್ತು ಸರಾಸರಿಯ ನಾವ ಕೊಡ್ತಾನ, ಮಧ್ಯಾಂಕ ಏನು ಅಂತ ಕೇಳ್ತಿರ್ತಾನೆ. ಹಿಂಗ ಈ ಒಂದು ರಿಲೇಷನ್ ಗೊತ್ತಿತ್ತು ಅಂದ್ರೆ ನೀವು ಬಿಡಿಸಬಹುದು. 3ನೇ ಸರಣಿ ಒಳಗೆ ಇದು ಪ್ರಶ್ನೆ ಬಂದದ, ನಾ ಇದನ್ನ ಬಿಡಿಸ್ತಾನೆ ಸರಣಿ ಪರೀಕ್ಷೆ ಬಿಡಿಸುವಾಗ. ಈಗ ಈ ಪ್ರಶ್ನೆ ಬರೋಣ. ಮಧ್ಯಾಂಕದ ಸೂತ್ರವನ್ನ ಕೇಳಿದಾರು, ಕೊಟ್ಟದಾರ ಅವ್ರ. L plus n by 2 minus CF divided by F into H. ಹಾಗಾದ್ರೆ ಇಲ್ಲಿ ಟರ್ಮ್ಸ್ ಗಳು ಏನೇನ್ ಹೇಳ್ತಾವ ಅಂತ ಕೇಳ್ತಾರು. L ಅನ್ನೋದು ಲೋವರ್ ಲಿಮಿಟ್ ಅನ್ನ ತೋರಿಸ್ತಿರ್ತದ. ಲೋವರ್ ಲಿಮಿಟ್ ಅಂದ್ರೆ ಕೆಳಮಿತಿ. ಯಾವ ಮಧ್ಯಾಂಕದ ಫ್ರೀಕ್ವೆನ್ಸಿ ಇರ್ತದಲ್ಲ ಅದರ ವರ್ಗಾಂತರದ ಕೆಳಮಿತಿ ಯಾವಾಗ್ಲೂ L ಆಗಿರ್ತದ. ನೀವು ಮುಂದೆ ಹೇಳ್ತಾ ಹೋಗ್ತೀನಿ ಇದನ್ನ. n by 2, n ಅಂದ್ರೆ ಟೋಟಲ್ ನಂಬರ್ಸ್ ಗಳನ್ನ ಟೋಟಲ್ ಮಾಡಿರ್ತಾವ, by 2 ಮಾಡಿರ್ತಾವ, by 2 ಮಾಡಿನ ಅಲ್ಲಿ ಅದಕ್ಕೆ ಮಾರ್ಕ್ ಮಾಡಿರ್ತಾವ ಮುಂದಿನ ಸಂಖ್ಯೆಗೆ. ಇದೆಲ್ಲ ನಿಮ್ಗೆ ಬರ್ತದ, ಮಧ್ಯಾಂಕವನ್ನ ಕಂಡು ಹಿಡಿತಾರೆ ನೀವು. CF ಅಂದ್ರ ಸಂಚಿತ ಆವೃತ್ತಿ ಅಂತ ಹೇಳಿ ಕರಿತಾವ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಇಂಗ್ಲಿಷ್ ದಾಗ ಕರೀತಾರೆ. F ಅಂದ್ರ ಮಧ್ಯಾಂಕವಿರುವಂತಹ ಆವೃತ್ತಿ, ಫ್ರೀಕ್ವೆನ್ಸಿ. F ಅಂದ್ರ ಫ್ರೀಕ್ವೆನ್ಸಿ. H ಅಂದ್ರ ಗಾತ್ರ, ವರ್ಗಾಂತರದ ಗಾತ್ರ. ಹೆಂಗ್ ಸರ್ ವರ್ಗಾಂತರದ ಗಾತ್ರ ಕಂಡು ಹಿಡಿದು ಅಂದ್ರೆ 0 to 5, 5 to 10 ಹಿಂಗಿರ್ತಾವ ವರ್ಗಾಂತರ. ಗಾತ್ರ ಎಷ್ಟು ಅಂದ್ರೆ ಈ ತರದ 5. ಯಾಕಂದ್ರೆ ಮೇಲ್ಮಿತಿ ಒಳಗ್ ಕೆಳಮಿತಿಯನ್ನ ಕಳೆದು ಅಂದ್ರ ಗಾತ್ರ ಸಿಗ್ತಿರ್ತದೆ ನಮಗೆ. ಸಬ್ಟ್ರಾಕ್ಟ್ ಅಪ್ಪರ್ ಲಿಮಿಟ್ ಇಂಟು ಲೋವರ್ ಲಿಮಿಟ್. ಮೇಲ್ಮಿತಿ ಒಳಗ ಕೆಳಮಿತಿಯನ್ನ ಕಳೆದು ಅಂದ್ರೆ ನಮಗ ಎಚ್ ಅಂದ್ರ ವರ್ಗಾಂತರದ ಗಾತ್ರ. ಹಾಗಾದ್ರೆ ಪ್ರಶ್ನೆ ಒಳಗೆ ಏನನ್ನ ಕೇಳಿದಾನು ಅನ್ನೋದು ನೋಡುದಾದ್ರೆ
ಎಫ್ ಅಂದ್ರೆ ಏನು ಅಂತ ಕೇಳಿದಾನು. ಎಫ್ ಅಂದ್ರೆ ಆವೃತ್ತಿ, ಫ್ರೀಕ್ವೆನ್ಸಿ, ವರ್ಗಾಂತರದ ಆವೃತ್ತಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಆಪ್ಷನ್ ಬಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಎಫ್. ಹಾಗಾದ್ರೆ ಸರ್ ಇವೆಲ್ಲ ಏನೇನ್ರಿ? ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಎಲ್ ಇದೆ, ಸಂಚಿತ ಆವೃತ್ತಿ ಸಿ ಎಫ್, ವರ್ಗಾಂತರದ ಗಾತ್ರ ಎಚ್ ಇದೆ, ಏನಿಲ್ಲ ಎಚ್ ಸೈಜ್ ಗಾತ್ರ. ಓಕೆ, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೈತೆ. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು ಅಂತ ಕೇಳಿದಾನು. -5 ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಸಂಭವನೀಯತೆ ಆಗ್ಬೇಕು ಅಂದ್ರೆ 0 to 1 ಇರಬೇಕು, 0 ಮತ್ತು 1 ನಡುಭಾಗದಾಗ ಇರಬೇಕು, ಅಥವಾ 0% to 100% ಪರ್ಸೆಂಟೈಲ್ ಒಳಗೆ ನೋಡಿದ್ರು ಅಂದ್ರೆ ಅದ್ರ ಒಳಗಿರಬೇಕು. ಒಂದನ್ನ ನಾವು ಖಚಿತ ಘಟನೆ ಅಂತ ಕರಿತೇವೆ, 0 ಅಸಂಭವ ಘಟನೆ, ಅಸಂಭವ ಆಗಕ್ ಸಾಧ್ಯ ಇಲ್ಲ ಅನ್ನುವಂತ ಘಟನೆ. ಎಲ್ಲಾ ಸಂಭವನೀಯ ಘಟನೆಗಳು 0 ಮತ್ತು 1 ಮಧ್ಯಭಾಗದಲ್ಲಿ ಇರ್ತಾವ. ಹಾಗಾದ್ರೆ ಮೈನಸ್ ತೆಗಿರಕ್ ಸಾಧ್ಯ ಇಲ್ಲ, ಮೈನಸ್ ಗಳನ್ನ ಕಾಟ್ ಹಾಕೋರಿ. ಮೊದಲ ಸಿದಾಗ 1 ಮ್ಯಾಗ ಐತಿ, 1.5 ಇದ್ರ ಹಾಕೋ ಸಾಧ್ಯ ಇಲ್ಲ. ಸಿ ಅನ್ನು ಕೂಡ ಕಾಟ್ ಹಾಕ್ರಿ. ನಮಗೆ ಈಗ ಹತ್ತಿದ ಬಿ ಒಳಗ ಡಿ ಒಳಗ ಚೆಕ್ ಮಾಡೋಣ. 1/5 ಆನ್ಸರ್ ಏನಪ್ಪಾ ಅಂದ್ರೆ 5 ಒಂದ್ಲೆ, 5ರ ಮ್ಯಾಗ 1 ಇಲ್ಲ, 0 ತಗೋರಿ, ಪಾಯಿಂಟ್ ತಗೋರಿ, ಮುಂದೆ 0 ತಗೋರಿ, 5 8 10. ದಿಸ್ ಆನ್ಸರ್ ಇಸ್ 0.2. ಇದನ್ನ ಚೆಕ್ ಮಾಡೋಣ. 2 ಒಂದ್ಲೆ 2, 2ಲೆ 4, 1 ಉಳಿತ, 0.0, 2 5ಲೆ 10. ಈ ಆನ್ಸರ್ 2.5 ಬರತೈತಿ. 1ರ ಮ್ಯಾಗ ಹೊಂಟೈತಂದ್ರೆ ಇದು ಅಲ್ಲಿ ಉತ್ತರ. 0 ಮತ್ತು 1ರ ನಡಬರ್ಕಿರುವಂತ ಸಂಖ್ಯೆ 0.2. It is nothing but 1/5. Answer B is the right answer for this question. Answer B. Okay. And trigonometry question ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ವಶನ್. sin 30 ಮತ್ತು cos 60 ಯ ಬೆಲೆ ಏನು ಅಂತ ಕೇಳಿದಾನು. ಐ ಹೋಪ್ ನೀವು ಎಲ್ಲರೂ ಒಂದು ಬಾಕ್ಸ್ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಈಗ sin 0 0 ನಾವು ಒಂದು ಟ್ರಿಗ್ನೋಮೆಟ್ರಿ ವಿಡಿಯೋದಾಗ ಎಷ್ಟು ಚಂದ ಹಾಡ ಹಾಡಿ ಡ್ಯಾನ್ಸ್ ಮಾಡೋದ್ರ ಮೂಲಕ ಇದನ್ನ ನೆನಪಿಡಿಸಿ ನಿಮಗ. ಯಾರು ನನ್ನ ವಿಡಿಯೋ ನೋಡಿಲ್ಲ, ಟ್ರಿಗ್ನೋಮೆಟ್ರಿ ತ್ರಿಕೋಣ ಮಿತಿ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ವಿಡಿಯೋ ಅದ, ತ್ರಿಕೋಣ ಮಿತಿ. ಆ ತ್ರಿಕೋಣ ಮಿತಿ ಬೇಕಾದ್ರೆ ನಾ ಕಮೆಂಟ್ ಸೆಕ್ಷನ್ ಒಳಗೆ ಅದ್ರ ಲಿಂಕ್ ಹಾಕಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದ್ರ ಲಿಂಕ್ ಹಾಕಿರ್ತಾನೆ. ತ್ರಿಕೋಣ ಮಿತಿ ಒಳಗೆ ನಾ ಮಾಡಿದ ವಿಡಿಯೋ. ಯಾರು 10ನೇ ತರಗತಿ ವಿದ್ಯಾರ್ಥಿಗಳ ತ್ರಿಕೋಣ ಮಿತಿ ಅರ್ಥ ಆಗಿಲ್ಲ, ಆ ವಿಡಿಯೋ ನೋಡಿಬಿಟ್ರಿ 100% ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಇನ್ನು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ತಯಾರು ಮಾಡುವಂತ ಅಭ್ಯರ್ಥಿಗಳು ಏನಾದ್ರೆ ಆ ವಿಡಿಯೋ ನೋಡ್ರಿ, ಟ್ರಿಗ್ನೋಮೆಟ್ರಿ ಫಸ್ಟ್ ಕ್ಲಾಸ್ ಅರ್ಥ ಆಕೈತಿ ನಿಮಗೆ. ಆ ತ್ರಿಕೋಣ ಮಿತಿ ಒಳಗೆ ನಾ ಇದ್ರ ಬಗ್ಗೆ ಮಾತಾಡೇನಿ, ಹಾಡ್ ಹಾಡೇನಿ. sin 0 0, sin 31/2, sin 45 1/√2, sin 60 √3/2, sin 91, sin 0 0, sin 31/2. ಓಕೆ, ಆ ವಿಡಿಯೋ ನೋಡಿದ್ರೆ ನಿಮಗೆ ಇನ್ನ ಬಾರಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಹಾಗಾದ್ರೆ ಇದ್ರ ಬೆಲೆ ಏನು ಅಂತ ಕೇಳಿದ್ರೆ sin 30 1/2 ಪ್ಲಸ್ cos 60 ಯ ಬೆಲೆ ಕೂಡ 1/2. ನೀವು ಬಾಕ್ಸ್ ನೋಡ್ರಿ ಅಂದ್ರೆ ಗೊತ್ತಾಗೈತೆ, ಆ ವಿಡಿಯೋದಾಗ ಬಾಕ್ಸ್ ಎಲ್ಲ ಹಾಕೀನಿ. 1/2 1/2 1/2 ಅಂದ್ರೆ ಅರ್ಧ 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 ಕೂಡಿಸಿದ್ರೆ 1, ಟೋಟಲ್ 1 ಅನ್ನೋದು ಇದ್ರ ಆನ್ಸರ್. ಓಕೆ, ಎಸ್, ನೀವು ಅದನ್ನ LCM ಮಾಡಿ ತೆಗಿಬಹುದು, ಅದ ಆನ್ಸರ್ ಒಂದ ಬರ್ತೈತಿ ಹಂಗ ತೆಗೆದ್ರು. ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಚೌಕಗಣದ ಘನಫಲ ಕೇಳಿದ. ಚೌಕಗಣದ ಘನಫಲ ಕೇಳಿದ ಅಂದ್ರೆ A³ ಆನ್ಸರ್. ಓಕೆ, ಇಲ್ಲಿ ಕೆಲವೊಂದಿಷ್ಟು ಆಕೃತಿಗಳ ಘನಫಲವನ್ನ ನೋಡೋಣ ನಾವು. ಹಾಗಾದ್ರೆ ನಾವು ಮೇಲ್ಮೈ ವಿಸ್ತೀರ್ಣ ಘನಫಲವನ್ನ ಲೆಕ್ಕಾಚಾರ ಮಾಡುವಾಗ ಮುಖ್ಯವಾಗಿ 6 ಆಕೃತಿಗಳನ್ನು ನೋಡ್ತೀವಿ. ಇಲ್ಲಿ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ನಾವು ಮಾತಾಡಂಗಿಲ್ಲ, ಘನಫಲ ನಾವು ಮೇಲ್ಮೈ ವಿಸ್ತೀರ್ಣ ಘನಫಲದ ವಿಡಿಯೋ ಐತಿ, ಅದನ್ನು ಕೂಡ ನೀವು ನೋಡಬಹುದು. ಪೂರ್ತಿ ಡಿಟೇಲಿಂಗ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಘನಫಲ ಕ್ವಶನ್ ಬಂದೈತೆ ಅಂದಾಗ ನಾನು ಘನಫಲದ ಬಗ್ಗೆ ಮಾತಾಡ್ತೀನಿ. ಚೌಕ ಘನದ ಘನಫಲ A³, ಆಯತ ಘನದ ಘನಫಲ L × B × H, ಶಂಕುವಿನ ಘನಫಲ, ಶಂಕು ಅನ್ನೋದು ಕೂಡ ಒಂದು 3 ಡೈಮೆನ್ಷನಲ್ ಶೇಪ್, 1/3 πr²H ಶಂಕುವಿನ ಘನಫಲ. ಸಿಲಿಂಡರಿನ ಘನಫಲ πr²H. ಗೋಳದ ಘನಫಲ, ಗೋಳ 4/3 πr³. ಅರ್ಧಗೋಳದ ಘನಫಲ 2/3 πr³. ಈ ಎಲ್ಲಾ ಘನಫಲ ಸೂತ್ರಗಳು ಗೊತ್ತಿದ್ವು ಅಂದ್ರೆ ಇದ್ರ ಮ್ಯಾಗ 1 ಮಾರ್ಕ್ಸ್ ಫಿಕ್ಸ್ ಇರ್ತದ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮ್ ಆಗ್ಲಿ 10th ಬೋರ್ಡ್ ಎಕ್ಸಾಮ್ ಆಗ್ಲಿ. ಓಕೆ, ಹಾಗಾದ್ರೆ ಚೌಕಗಣದ ಘನಫಲ A³. ಎ ಎಷ್ಟು ಕೊಟ್ಟಾನು? 6 ಕೊಟ್ಟಾನ. ಅಂಚಿನ ಉದ್ದ ಅದ ಎ ಆಗಿರ್ತದ, ಇದ ಎ ಸೈಡ್ 6. ಹಾಗಾದ್ರೆ 6³ 6³ ಅಂದ್ರೆ 6ನ್ನ 3 ಸಲ ಗುಣಿಸ್ಬೇಕು ಅನ್ನಂಗ. 6 6 36, 36 216 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸಿಂಪಲ್ ಅದ. ಇನ್ನು 8ನೇದು MCQ ಒಳಗೆ ಲಾಸ್ಟ್ ಕ್ವಶನ್.
ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಳೆದಾಗ, ಎಷ್ಟು ಚಂದ ಐತಿ ನೋಡ್ರಿ ಕ್ವಶನ್. ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಳೆದಾಗ, ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅನ್ನುವಂತ ವರ್ಡ್ ಬಂತು. ಇಲ್ಲಿ 3 ವರ್ಡ್ ಹೇಳ್ತೇನೆ ನೋಡ್ರಿ, ನಾನು 3 ಪಾಯಿಂಟ್ಸ್ ಬರ್ಕೋರಿ ಎಲ್ಲಾರು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಕ ಒಂದು ಫಾರ್ಮುಲಾ ಯೂಸ್ ಮಾಡ್ತೇವೆ ನಾವು, n ಇಂಟು ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 2. ಇನ್ನು ಎರಡನೇದ ಸಮಸ್ವಾಭಾವಿಕ ಸಂಖ್ಯೆಗಳು ಅಥವಾ ಸಮಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಬೇಕಂದ್ರ ಮೊದಲ 1ರಿಂದ ಸ್ಟಾರ್ಟ್ ಆಗುವಂತ ಅಥವಾ ಸಮಸಂಖ್ಯೆಗಳು ನಾವು 0ದಿಂದ ಅಂತ ಅನ್ಕೋತೇವೆ, 2ರಿಂದ ಅನ್ಕೋರ್ ನಡೀತದ. ಮೊದಲ ಸಮಸಂಖ್ಯೆಗಳ ಮೊತ್ತವನ್ನ ಏನಾದ್ರೂ ಕಂಡುಹಿಡಿಬೇಕಂದ್ರೆ ಇಲ್ಲೊಂದು ಫಾರ್ಮುಲಾ ಬರ್ತದ, n ಇಂಟು ಬ್ರಾಕೆಟ್ n ಪ್ಲಸ್ 1 ಮುಗೀತು. ಬೆಸ ಸಂಖ್ಯೆಗಳ ಮೊತ್ತ ಏನಾದ್ರೂ ನೀವು ಮಾಡ್ಬೇಕು ಅಂದ್ರೆ ದಟ್ ಆನ್ಸರ್ ಇಸ್ n ಸ್ಕ್ವೇರ್. ಫಾರ್ ಎಕ್ಸಾಂಪಲ್, ಮೊದಲ 20 ಬೆಸ ಸಂಖ್ಯೆಗಳ ಮೊತ್ತ ಅಂತ ಎಕ್ಸಾಂಪಲ್ ಕೊಟ್ಟಿದ್ರು ಅಂದ್ರೆ 20 ಸ್ಕ್ವೇರ್ 400 ಅನ್ನೋದು ಉತ್ತರ ಇರುತ್ತೆ. ನೀವು ಹೆಂಗ ಮಾಡ್ರಿ ಇದ ಉತ್ತರ ಬರ್ತೈತಿ. ಈ ಫಾರ್ಮುಲಾಗಳು ಏನ್ ಹೆಲ್ಪ್ ಮಾಡ್ತಾವ ಅಂದ್ರ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಮೊದಲ ಬೆಸ ಸಂಖ್ಯೆಗಳ ಮೊತ್ತ, ಮೊದಲ ಸಮಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಕ್ ಹೆಲ್ಪ್ ಮಾಡ್ತಾವ. ಈಗ ನೋಡ್ರೆ ಮೊದಲ 20 ಬೆಸ ಸಂಖ್ಯೆಗಳ ಮೊತ್ತ ಏನು ಅಂತ ಎಕ್ಸಾಂಪಲ್ ಕ್ವಶನ್ ಕೇಳ್ತಾರ. ಮೊದಲ 20 ಬೆಸ ಸಂಖ್ಯೆ ಅಂದ್ರ ಸರ್ ಬೆಸ ಸಂಖ್ಯೆ 1 3 5 7 ಹಿಂಗ್ ಸ್ಟಾರ್ಟ್ ಆಕೋ 20 ಅಂಕಿ ಬರ್ಕೋದನ್ರಿ ಇವನ, ಆಮೇಲೆ ಕೂಡ್ಸುದನ್ರಿ. ಏಟ್ ಬೆಳತನಕ ಕೂಡ್ಸೋದ್ ಕೊಡ್ರ ಅವನ ಬೆಲ್ ಹೊಡೆದ್ ಬಿಡ್ತೈತೆ, ಟೈಮ್ ಆಕೈತೆ, ಸೂಪರ್ವೈಸರ್ ಪೇಪರ್ ಜಕ್ಕೋತಾನ, ಕೊಡ್ಲಿಲ್ಲ ಅಂದ್ರೆ ಕಪಾಳ ಬಿಡಿತಾನ, ಹಿಂಗಾಕವ. ಹಾಗಾಗಿ ಈ ಫಾರ್ಮುಲಾಗಳು ನಮ್ಗೆ ಹೆಲ್ಪ್ ಆಗ್ತಾವ. ಕ್ಲಿಯರಾ? ಹಾಗಾದ್ರೆ ಅವ್ರೇನ್ ಪ್ರಶ್ನೆ ಕೇಳಿದಾರು, ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಲ್ಲಿ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಳೀರಿಪ್ಪ ಅಂತ ಕೇಳಿದಾರೆ. ಇಟ್ ಈಸ್ ನಥಿಂಗ್ ಬಟ್ ಸಮ ಸಂಖ್ಯೆಗಳ ಮೊತ್ತ ಏನದ n ಇಂಟು ಬ್ರಾಕೆಟ್ n ಪ್ಲಸ್ 1, ಇದ್ರೊಳಗ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನದ n ಸ್ಕ್ವೇರ್, ಇದನ್ನ ಕಳೀರಿ ಅಂದಾರ. ಹಾಗಾದ್ರೆ ನೋಡೋಣ, ಫಸ್ಟ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. n ಇಂಟು n, ಇಲ್ಲಿ ಬ್ರಾಕೆಟ್ ಒಳಗ n ಪ್ಲಸ್ 1 ಅದ, ಹೊರಗೆ n ಅದ, ಮಲ್ಟಿಪ್ಲಿಕೇಶನ್ ಮಾಡೋಣ. n ಇಂಟು n n ಸ್ಕ್ವೇರ್ ಪ್ಲಸ್ n ಇಂಟು 1 n ಮೈನಸ್ ಈ n ಸ್ಕ್ವೇರ್ ಅನ್ನ ಇಲ್ಲಿ ಬರ್ಕೋತಾನೆ, n ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಕ್ಯಾನ್ಸಲ್ ಅದು. ಹಾಗಾದ್ರೆ ಉಳಿತೇನು n ಉಳಿತು ನಡಬರ್ಕ, ಆ n ಅನ್ನೋದು ಇದ್ರ ಉತ್ತರ. ಸಮ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಬೆಸ ಸ್ವಾಭಾವಿಕ ಸಂಖ್ಯೆಯನ್ನ ನಾವೇನಾದ್ರೂ ಕಳೆದು ಅಂದ್ರ ದ ಆನ್ಸರ್ ಈಸ್ ಆಪ್ಷನ್ ಡಿ, n ಅನ್ನೋದು ಇದರ ಸರಿಯಾದ ಉತ್ತರ. ಕ್ಲಿಯರಾ ಮಕ್ಕಳೇ? ಹಾಗಾದ್ರೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಇವು MCQ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ವಸ್ತುನಿಷ್ಠ ಪ್ರಶ್ನೆಗಳಾಗಿದ್ದು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು. ಇನ್ನು 1 ಮಾರ್ಕಸಿನ ಕ್ವಶನ್ ಕೂಡ ಬಿಡಿಸ್ತಾನೆ, ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪುದ 1 ಮಾರ್ಕಸಿನೊಳಗ ಈ MCQ 1 ಮಾರ್ಕಸಿನ ನೀವು ಕರೆಕ್ಟ್ ಮಾಡ್ರಿ ಅಂದ್ರೆ ಔಟ್ ಆಫ್ ಔಟ್ 80ಕ್ಕೆ 80 ನೆಕ್ಕಿ ಹೊಡಿತಾರೆ ನೀವು. ಓಕೆ, ಹಾಗಾದ್ರೆ ಇದನ್ನು ಬಿಡಿಸ್ಕೊತಾ ಹೋಗೋಣ. ಕೊಟ್ಟಿರುವ ನಕ್ಷೆಯಲ್ಲಿ ಬಹುಪದೋಕ್ತಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನು. ಇಲ್ಲಿ ನಕ್ಷೆಯನ್ನ ನೀವು ಗಮನಿಸಬಹುದು. ನಕ್ಷೆಯಲ್ಲಿ x ಅಕ್ಷವನ್ನ ಎಷ್ಟು ಬಿಂದುವಿನಲ್ಲಿ ಹಾದು ಹೋಗೈತಿ ನೋಡಬೇಕು. x ಅಕ್ಷವನ್ನ ಎಷ್ಟು ಬಿಂದುವಿನಲ್ಲಿ ಛೇದಿಸತೈತಿಲ್ಲ ಅಷ್ಟು ಶೂನ್ಯತೆ ಇರ್ತಾವ. ಹಾಗಾದ್ರೆ ಶೂನ್ಯತೆಗಳ ಸಂಖ್ಯೆ 3. x ಅಕ್ಷವನ್ನ 3 ಬಿಂದುವಿನಲ್ಲಿ ಹಾದು ಹೊಂಟೈತದ ಬಹುಪದೋಕ್ತಿಯ ನಕ್ಷೆ. ಮೂಲ ಬಿಂದುವಿನಿಂದ a, b ಬಿಂದುವಿಗೆ ಇರುವ ದೂರ ಎಷ್ಟು ಅಂತ ಕೇಳಿದಾರೆ. ನಿರ್ದೇಶಾಂಕ ರೇಖಾಗಣಿತದ ಒಂದು ಪಾಠ ಇದು, ಪಾಠದಲ್ಲಿ ಬರುವಂತ ಪ್ರಶ್ನೆ. ಮೂಲ ಬಿಂದು ಅಂದ್ರೆ ಒರಿಜಿನ್ ಪಾಯಿಂಟ್, ಮೂಲ ಬಿಂದುವಿನ ನಿರ್ದೇಶಾಂಕ ಯಾವಾಗ್ಲೂ 0,0 ಇರ್ತದೆ. ಇದನ್ನು ಕೇಳ್ತಿರ್ತಾರೆ ಎಕ್ಸಾಮಿನೇಷನ್. ಮೂಲ ಬಿಂದು 0,0 ಏನ್ ನಿರ್ದೇಶಾಂಕ ಇರ್ತದಲ್ಲ, ಇಲ್ಲಿಂದ ಯಾವುದೇ ಬಿಂದುವಿಗೆ ಇರುವ ದೂರವನ್ನ ಕಂಡುಹಿಡಿಬೇಕಂದ್ರೆ ನಾವು ಪೈಥಾಗೋರಸ್ನ ನಿಯಮದ ಪ್ರಕಾರ ಈ ದೂರವನ್ನ ಫೈಂಡ್ ಔಟ್ ಮಾಡಿದ್ದು. ಹಾಗಾದ್ರೆ ಈ ನಿಯಮದ ಪ್ರಕಾರನ ನಾವು ದೂರವನ್ನ ಹೆಂಗ್ ಕಂಡುಹಿಡಿಬಹುದು ಅಂದ್ರೆ ಮೂಲ ಬಿಂದುವಿನಿಂದ ಇರುವ ದೂರ ಇಸ್ ಈಕ್ವಲ್ ಟು ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ. ಈ ಫಾರ್ಮುಲಾ ಹಾಕಿದ್ರೆ ಅಂದ್ರೆ ನಾವು a, b ಬಿಂದುವಿಗೆ ಇರುವ ದೂರವನ್ನ ಕಂಡುಹಿಡಿಬಹುದು. ಇಲ್ಲಿ a, b ಕೊಟ್ಟಾನು ನೀವು ಹಿಂಗ್ ಬರಿಬಹುದು, ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಇದು ಬಹಳ ಒಳ್ಳೆಯ ಉತ್ತರ, ಇದನ್ನ ಬರಿಬೇಡಿ. ಯಾಕಂದ್ರೆ ನಾವು ನಿರ್ದೇಶಾಂಕವನ್ನ ಕಾಮನ್ ಆಗಿ XY ಅಂತ ಹೇಳಿ ರೆಕಗ್ನೈಸ್ ಮಾಡ್ತೀವಿ. ಈ XY ಕೊಟ್ಟಿದ್ದ ಅಂದ್ರೆ ಈ ಸೂತ್ರ ಹಾಕ್ರಿ, ಅವ್ನು AB ಅಂತ ಕೊಟ್ಟಬಿಟ್ಟಾನ, AB ಅಂತ ನಿಮಗ ಮೆನ್ಷನ್ ಮಾಡಿದಾನ. ಹಾಗಾಗಿ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಹಾಕಿರೋ ಒಳ್ಳೇದು. ಕ್ಲಿಯರ್? ಎಸ್. 11ನೇ ಪ್ರಶ್ನೆಯನ್ನ ಗಮನಿಸಿದ್ರೆ ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ AB ಬಾಹುವಿಗೆ ಅನುರೂಪವಾದ PQR ನ ಬಾಹು ಯಾವ್ದಂತ ಕೇಳಿದಾನು. ABC ತ್ರಿಭುಜದ PQR ತ್ರಿಭುಜದ ನಾವೇನ್ ಮಾಡೋದು ಅಂದ್ರೆ ಬೇಕಾದ್ರೆ ಈಗ ABC ತ್ರಿಭುಜವನ್ನ PQR ರೂಪದಲ್ಲಿ ಈಚೆ ಕಡೆ ಬರ್ಕೊಂಡ್ಬಿಡ್ತಾನೆ. ಅದೇನೋ ಉಲ್ಟಾ ಪಲ್ಟಾ ಕೊಟ್ಟಾರು. ಈ ತ್ರಿಭುಜವನ್ನ ಹಿಂಗ್ ಕಾಟ್ ಹಾಕೋರಿ ಪೆನ್ಸಿಲ್, ಇದ ತ್ರಿಭುಜವನ್ನ ಈಚೆ ಕಡೆ ಬರ್ಕೋರಿ. ಈಚೆ ಕಡೆ ಬರ್ಕೋವಾಗ ಕೋಣ ಸಮ ಇದ್ದಂಗ್ ಬರ್ಕೋಬೇಕಾ, ಸಿಕ್ಕಂಗ್ ಬರ್ಕೋಬಾರದು. ಈಗ 80 ಡಿಗ್ರಿ ಐತಿ, ಇಲ್ಲಿ 80 ಡಿಗ್ರಿ ಯಾವ್ದಿತ್ತು, ಬಿ ಇತ್ತು.
ಹಾಗಾದ್ರೆ ಇಲ್ಲಿ 80 ಡಿಗ್ರಿ ಅದೇ ಜಾಗದಾಗ ಬರ್ಕೋತಾನೆ. ಅನುರೂಪ ಅಂದ್ರೆ ಅದೇ ಜಾಗದಾಗ ಅದೇ ಪ್ಲೇಸ್ ದಾಗ ಬರ್ಕೋತಾನೆ, ಬಿ ಅಂತ ಕೊಡ್ತಾನೆ. ಇನ್ 60 ಡಿಗ್ರಿ ಯಾವ್ದಿತ್ತು? ಸಿ. 60 ಡಿಗ್ರಿ ಇಲ್ಲಿ ಕೆಳಗೈತಿ, ನಾನು ಇಲ್ಲಿ ಕೆಳಗ ಬರ್ಕೋತಾನೆ. ನಾಯಕ್ ಬೇರೆ ಕಡೆ ಬರ್ಕೊಳ್ಳಿ, ಅವ ಇಲ್ಲಿ ಕೊಟ್ಟ, ನಾನು ಅಲ್ಲೇ ಬರ್ಕೋತಾನೆ. ಹಾಗಾದ್ರೆ ಇದು ಎ ಆಯ್ತು. ತ್ರಿಭುಜ ಎಬಿಸಿ, ಎ ಬಿ ಬಾಹುವಿಗೆ, ಎ ಬಿ ಅಂದ್ರೆ ಈ ಮ್ಯಾಗಿನಿರುವಂತ ಬಾಹು, ಎ ಬಿ ಬಾಹುವಿಗೆ ಅನುರೂಪವಾದ ಪಿ ಕ್ಯೂ ಆರ್ ನ ಬಾಹು ಯಾವುದು ಅಂತ ಕೇಳು. ಪಿ ಕ್ಯೂ ಆರ್ ನಲ್ಲಿ ಮ್ಯಾಗ್ ಎ ಬಿ ಐತಿ, ಮ್ಯಾಗ್ ಪಿ ಆರ್ ಐತಿ. ನಮ್ಮ ಉತ್ತರ ಪಿ ಆರ್. ಎ ಬಿ ಬಾಹುವಿಗೆ ಅನುರೂಪವಾದ ಬಾಹು ಪಿ ಆರ್. ತ್ರಿಭುಜವನ್ನ ಕರೆಕ್ಟ್ ಆಗಿ ಸೆಟ್ಟಿಂಗ್ ಮಾಡ್ಕೊಂಡ್ ನೋಡ್ಬೇಕಾ ಇದನ್ನ. ಬಹಳ ಮಂದಿ ವಿದ್ಯಾರ್ಥಿಗಳು ತಪ್ಪಾರ ಇಲ್ಲಿ. ಅವ್ನ್ ಕೊಟ್ಟಂತ ತ್ರಿಭುಜ ಹಂಗೈತಿ, ಹಂಗ ಅನುರೂಪಕ್ಕ ಇಟ್ಕೋಬೇಕು, ಅದೇ ರೀತಿನ ಇಟ್ಕೋಬೇಕು. ಯಾವ್ದಾರ ಒಂದು ಚಾಯ್ಸ್ ಮಾಡಿ ಇನ್ನೊಂದು ಚೇಂಜ್ ಮಾಡಿಬಿಡ್ರಿ, ಗೊತ್ತಾಗ್ಬಿಡ್ತದೆ. ಇನ್ನು ತ್ರಿಜ್ಯ 6 ಮಾನಗಳಿರುವ ಗೋಳದ ಘನಫಲ ಏನು ಅಂತ ಕೇಳಿದನು. ಇದೇ ನಾ ಘನಫಲದ ಎಲ್ಲಾ ಸೂತ್ರ ಬರೆದಿದ್ದೆ ನೋಡ್ರಿ. ಘನಫಲದ ಮ್ಯಾಗ 2 ಪ್ರಶ್ನೆ ಇಲ್ಲಿ ಉದ್ಭವ ಆಗ್ಯಾವ. ಒಂದ ಪರೀಕ್ಷೆ ಒಳಗ 2 ಮಾರ್ಕಸ್ ಬಂದ್ ಬಿಡ್ತಾವ ನಿಮಗೆ. ಮತ್ ಮೇಲ್ಮೈ ವಿಸ್ತೀರ್ಣ ಘನಫಲ 5 ಮಾರ್ಕಸ್ಗೆ ಅಲ್ಲೂ ಹೆಲ್ಪ್ ಆಕೈತಿ ನಿಮಗೆ. ಹಾಗಾಗಿ ಸೂತ್ರಗಳನ್ನ ಬ್ಯಾಪಟ್ ಮಾಡ್ಕೊಂಡ್ ಬಿಡ್ರಿ. ಒಮ್ಮೆ ಮಾಡ್ರಿ ಅಂದ್ರ ಒಂದ್ 5-6 ಮಾರ್ಕ್ಸ್ ಜಗ್ಗಿ ಒಗದ್ ಬಿಡ್ತೈತಿ. ಗೋಳದ ಘನಫಲ ಏನಪ್ಪಾ? 4/3 πr ಕ್ಯೂಬ್. ಮುಗೀತ ಇಷ್ಟ. ಇನ್ನು ನೆಕ್ಸ್ಟ್ 2x plus 3y minus 9 is equal to 0. 4x plus 6y minus 18 is equal to 0. ರೇಖಾತ್ಮಕ ಸಮೀಕರಣ ಜೋಡಿ ಎಷ್ಟು ಪರಿಹಾರ ಹೊಂದ್ಯಾವು ಅಂತ ಕೇಳಿದಾರೆ. ಫಸ್ಟ್ ಇದನ್ನ a1/a2 ರೂಪದಾಗ ಬರ್ಕೋಣ. ಇದ a1 x ಬಿಡ್ರಿ, ಹಂಗ ಸಂಖ್ಯೆ ನೋಡ್ರಿ. a1 ಇದ b1 ಇದ c1 ಮೈನಸ್ ಹಿಡ್ಕೊಂಡ್ ಬರ್ಕೋಬೇಕಾ. ಅಂದ್ರ a1/a2 ಒಳಗೆ ಬರೀತ ನೋಡ್ರಿ. 2/4. ಇದು a1 ಈಚ ಕಡೆ a2 ಇದೆ. ಈಚ ಕಡೆ b1 ಎಟ್ ಐತಿ? 3 ಐತಿ. ಈಚ ಕಡೆ 6 ಐತಿ. /6 ಬರೀತ. ಈಚ ಕಡೆ -9 ಐತಿ, ಈಚ ಕಡೆ -18 ಐತಿ. ಚಿಹ್ನೆನು ಸೇಮ್ ಐತಿ. ಚಿಹ್ನೆ ಸೇಮ್ ಇದ್ರೆ ಅಟ್ಟ ವರ್ಕೌಟ್ ಆಕಾವ. ಚೇಂಜ್ ಇದ್ರೆ ಮತ್ತೆ ಬೇರೆ ನಿಯಮಕ್ಕೆ ಅಪ್ಲೈ ಆಕೈತಿ. 2 ಒಂದ್ಲೆ 2 ಎರಡ್ಲೆ, 3 ಒಂದ್ಲೆ 3 ಎರಡ್ಲೆ, ಮೈನಸ್ ಕ್ಯಾನ್ಸಲ್, 9 ಒಂದ್ಲೆ 9 ಎರಡ್ಲೆ. ಹಾಗಾದ್ರೆ ಎಲ್ಲಾನು 1/2 ಬರತ್ತವ. ಎಲ್ಲಾನು ಒಂದಕ್ಕೊಂದು ಈಕ್ವಲ್ ಅದಾವ. ಹಾಗಾದ್ರೆ ಇದ a1/a2 is equal to b1/b2 is equal to c1/c2 ಫಾರ್ಮೇಶನ್ ದಾಗ ಐತದ ಈ ಪ್ರಶ್ನೆ. ಈ ಫಾರ್ಮೇಶನ್ ದಾಗ ಇದ್ರೆ ಇದು ನಕ್ಷೆಯಲ್ಲಿ ಐಕ್ಯಗೊಳ್ಳುವ ರೇಖೆಗಳನ್ನ ಉಂಟು ಮಾಡ್ತೈತಿ. ಐಕ್ಯಗೊಳ್ಳುವ ರೇಖೆಗಳಿಗೆ ಎಷ್ಟು ಪರಿಹಾರ ಇರ್ತಾವ? ಅಪರಿಮಿತ ಪರಿಹಾರಗಳು, ಅಪರಿಮಿತ, ಅಸಂಖ್ಯಾತ, ಅನೇಕ, ಇನ್ಫೈನೈಟ್ಲಿ ಸೊಲ್ಯೂಷನ್ಸ್ ಆರ್ ದೇರ್. ಅಪರಿಮಿತ ಪರಿಹಾರಗಳನ್ನ ಇವು ಹೊಂದಿರ್ತಾವ. ಕ್ಲಿಯರಾ? ಇನ್ನು ಮುಂದಿನ ಪ್ರಶ್ನೆ 2x² is equal to 3x minus 5. ಇದನ್ನ ಆದರ್ಶ ರೂಪದಾಗ ಬರೀ ನಾನು. ವರ್ಗ ಸಮೀಕರಣದ ಆದರ್ಶ ರೂಪ ax² plus bx plus c is equal to 0. ax² plus bx plus c is equal to 0. ಆ ಫಾರ್ಮ್ ದಾಗ ಬರೀ ನಾನು. x² ಇಲ್ಲಿ ತಗೊಂಬರಿ, x ಈಚ ಕಡೆ ತಗೊಂಬರಿ, ಕಾನ್ಸ್ಟೆಂಟ್ ನಂಬರ್ ಈಚ ಕಡೆ ತಗೊಂಬರಿ. ಇಟ್ ಇಸ್ ನಥಿಂಗ್ ಬಟ್ 2x². 3x ಈಚ ಕಡೆ ಬಂದ್ರೆ -3x, ಯಾಕಂದ್ರೆ RHS ದಾಗ ಪ್ಲಸ್ ಐತಿ, LHS ಬಂದ್ರೆ ಮೈನಸ್ ಆಕೈತಿ. RHS ದಾಗ -5 ಐತಿ, LHS ಬಂದ್ರೆ +5 ಆಕೈತಿ. is equal to 0. This is the standard formation of quadratic equation for any equation. Quadratic equation ಗಳ ಸ್ಟ್ಯಾಂಡರ್ಡ್ ಫಾರ್ಮೇಶನ್ ಅನ್ನು ನಾ ಬರ್ತೀನಿ. 2x² minus 3x plus 5 is equal to 0. is equal to 0 ಬರಲಿಲ್ಲ ಅಂದ್ರೆ ಬಹುಪದೋಕ್ತಿ ಆಕೈತಿ, ಅದ ವರ್ಗ ಬಹುಪದೋಕ್ತಿ ಆಕೈತಿ. ಈಗ ವರ್ಗ ಸಮೀಕರಣ. ಕ್ಲಿಯರಾ? ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13. ಬಾರಿ ಕ್ವಶನ್. 3ನೇ ಪದ 13. ಇಟ್ ಈಸ್ ನಥಿಂಗ್ ಬಟ್ a3 is equal to 13. 2ನೇ ಪದ 8 ಅಂದ್ರೆ a2 is equal to 8. 3ನೇ ಪದ 2ನೇ ಪದ ಕಂಟಿನ್ಯೂ ಅದಾವ. 3ನೇ ಪದಾಗ 2ನೇ ಪದ ಕಳೆದ್ರೆ ನಮ್ಗೆ ಡಿ ಸಿಕ್ಕ ಬಿಡ್ತೈತಿ. ಇಲ್ಲೇ 13ರಾಗ 8 ಕಳೀರಿ 5. 5 ಅನ್ನೋದು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಕಂಟಿನ್ಯೂ ವರ್ಡ್ಸ್ ಇದ್ವು ಅಂದ್ರೆ, ಕಂಟಿನ್ಯೂ ಟರ್ಮ್ಸ್ ಇದ್ವು ಅಂದ್ರೆ, ಕಂಟಿನ್ಯೂ ಪದಗಳಿದ್ವು ಅಂದ್ರೆ ಮುಂದಿನ ಪದ ಹಿಂದಿನ ಪದ ಕಳೆದ್ರೆ ನಮ್ಗೆ ಡಿ ಸಿಗ್ತದೆ, ಸಾಮಾನ್ಯ ವ್ಯತ್ಯಾಸ. ಈಗ ಅವ ಏನ್ ಕಂಡಿಡಿ ಅಂದ? ಡಿ ಬ್ಯಾಡಪ್ಪ, ಮೊದಲನೇ ಪದ ಕಂಡಿಡಿ ಅಂದ. ಈಗ ಇದು 2ನೇ ಪದ ಕೊಟ್ಟಾರ. 2ನೇ ಪದದಾಗ ಡಿ ಅನ್ನ ಕಳೆದು ಬಿಡ್ರಿ, ಮೊದಲನೇ ಪದ ಸಿಗ್ತದೆ. 8ರಾಗ 5ನ್ನ ಕಳೀರಿ, ಏನ 3 ಅನ್ನೋದು ಎ ಅಂದ್ರೆ ಮೊದಲನೇ ಪದ. ಓಕೆ, 3ನೇ ಪದದಾಗ 2ನೇ ಪದ ಕಳೆದು ಡಿ ಸಿಕ್ತು, ಸಾಮಾನ್ಯ ವ್ಯತ್ಯಾಸ. 2ನೇ ಪದದಾಗ ಸಾಮಾನ್ಯ ವ್ಯತ್ಯಾಸ ಕಳೆದ್ರೆ ನಮಗೆ ಎ ಸಿಗ್ತದೆ. ಕ್ಲಿಯರ್? ಇಲ್ಲೊಂದು ಚಿತ್ರ ಕೊಟ್ಟರು, ನೀವೆಲ್ಲರೂ ಗಮನಿಸ್ತಾ ಇರಬಹುದು. ಈ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಹಾಗೆ ನಾ ಇಲ್ಲಿ ಚಿತ್ರ ಇನ್ನೊಮ್ಮೆ ಹಾಕೋತೀನಿ ನೋಡ್ರಿ, ಮೇ ಬಿ ನಿಮ್ಗೆ ಕಾಣತದಾನೋ ಇಲ್ಲೋ. ಹಿಂಗದ ಚಿತ್ರ. ಎ ಬಿ ಸಿ ನಡಕ್ ಒಂದ್ ರೇಖೆ ಅದ ಡಿ ಅಂದ್ರೆ ತೇಲ್ಸ್. ನಡಕ್ ರೇಖೆ ಬಂದಿದ್ರೆ ತೇಲ್ಸ್ ಏನ್ ಹೇಳ್ತಾನಂದ್ರ
ಒಂದು ತ್ರಿಭುಜದಲ್ಲಿ ಮೂರನೇ ಬಾಹುವಿಗೆ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾಂತರವಾಗಿ ವಿಭಾಗಿಸುತ್ತದೆ ಅನ್ನುವಂತ ಪರಿಕಲ್ಪನೆಯನ್ನ ತಿಳಿಸ್ಕೊಟ್ಟಿದ್ ನಮಗ್. ಇಲ್ಲಿ 2 ಕೊಟ್ಟಾನು, ಇಲ್ಲಿ 3 ಕೊಟ್ಟಾನು. ಈ ರೇಖೆ ಬಗ್ಗೆ ಮಾತಾಡತಾನೆ. ಈ ರೇಖೆ ಬಗ್ಗೆ ಮಾತಾಡತಾನ ಅಂದ್ರೆ ತೇಲ್ಸ್ನ ಉಪಪ್ರಮೇಯ ಅಪ್ಲೈ ಆಗಿರ್ತದೆ. ಇಲ್ಲಿ ಎಕ್ಸ್ ಕೊಟ್ಟಾನ, ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯೋಣ. ಇಟ್ ಈಸ್ ನಥಿಂಗ್ ಬಟ್ ತೇಲ್ಸ್ನ ಉಪಪ್ರಮೇಯದ ಪ್ರಕಾರ AD ಇಸ್ ಈಕ್ವಲ್ ಟು AD ಡಿವೈಡೆಡ್ ಬೈ AB ಅಂದ್ರೆ ಪೂರ್ತಿ ತಗೋಬೇಕು. AD ಡಿವೈಡೆಡ್ ಬೈ AB ಅಂದ್ರೆ ಈ ಬಾಹು ತಗೊಂಡು ಅಂದ್ರೆ ಪೂರ್ತಿ ಬಾಹು ತಗೋಬೇಕು. ಯಾಕಂದ್ರೆ ನಡ್ಕಿಂದ ಕೇಳತ್ತಾನಲ್ಲ, ನಡ್ಕಿಂದ ಪಾದ ಬಾಹು ಕೇಳತ್ತಾರ ಅಂದ್ರೆ ಈ ಪರಿಕಲ್ಪನೆ ಅದ ಉಪಪ್ರಮೇಯದಾಗ. AD ಡಿವೈಡೆಡ್ ಬೈ AB ಇಸ್ ಈಕ್ವಲ್ ಟು DE ಡಿವೈಡೆಡ್ ಬೈ BC, DE ಡಿವೈಡೆಡ್ ಬೈ BC. ಯಾಕಂದ್ರೆ AD ಅನ್ನು ಸಪರೇಟ್ ತ್ರಿಭುಜ, ಅದನ್ನ ಸೈಡ್ ಇಟ್ಟು ಅಂದ್ರೆ ಸಮರೂಪಿ ಅದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ABC ಇಲ್ಲದ ದೊಡ್ಡ ತ್ರಿಭುಜ ಇದೆ ABC, ಒಳಗಿರುವಂತ ADE ಅನ್ನ ಸೈಡ್ ಇಡ್ತಾನ ADE. ಈಗ ನಾವು ಸಮರೂಪತೆಯ ಆಧಾರದ ಮ್ಯಾಗ AD ಡಿವೈಡೆಡ್ ಬೈ AB, DE ಡಿವೈಡೆಡ್ ಬೈ BC ಹಂಗ ಬರ್ಕೊಂಡ. AD ಬೆಲೆ ಎಷ್ಟು? 2 ಡಿವೈಡೆಡ್ ಬೈ AB ಎಷ್ಟು? AB ಹಂಗ ಕೊಟ್ಟಿಲ್ಲ, DB ಕೊಟ್ಟಾನ, DB 3, AD 2. ಇವೆರಡು ಕೂಡಿಸಿದ್ರೆ AB ಸಿಗ್ತದೆ ನಮಗೆ, ಪೂರ್ತಿ ಒಂದು ಬಾಹು ಸಿಗ್ತದೆ. 2 3 ಎಷ್ಟು? 5 ಇಸ್ ಈಕ್ವಲ್ ಟು DE ಎಷ್ಟು? DE ಕೊಟ್ಟಾನ 4, ಬಟ್ BC ಕೊಟ್ಟಿಲ್ಲ. BC ನ X ಆಗೈತೆ ಅಲ್ಲಿ ಚಿತ್ರದಾಗ ಗಮನಿಸಬಹುದು ನೀವು. BC ಅಂದ್ರನ X ಅನ್ನ ಕಂಡುಹಿಡಿಯೋಣ ನಾವು. ಓಕೆ, X ಏನಾದ್ರೂ ಕೆಳಗಿತ್ತು ಅಂದ್ರೆ X ಬೆಲೆ ಕಂಡುಹಿಡಿಯುವಾಗ X ಏನಾದ್ರೂ ಕೆಳಗಿತ್ತು ಅಂದ್ರೆ ನೀವು ಅದನ್ನ ಮ್ಯಾಗ್ ಮಾಡ್ಕೋಬಹುದು, ಇಲ್ದ್ರ ರೆಸಿಪ್ರೋಕಲ್ ಫಾರ್ಮೇಶನ್ ದಾಗ ಅದನ್ನ ಒಯ್ಯಬಹುದು. ಫಾರ್ ಎಕ್ಸಾಂಪಲ್ ನಾ ಮ್ಯಾಗ್ ಮಾಡ್ಕೋತ ನೋಡ್ರಿ, ಇಡೀ ಸಮೀಕರಣನೇ ಮ್ಯಾಗ ಉಲ್ಟಾ ಪಲ್ಟಾ ಮಾಡ್ಬಿಡ್ನು, ರೆಸಿಪ್ರೋಕಲ್ ಮಾಡ್ಬಿಡ್ನು. ಇದನ್ನ ರೆಸಿಪ್ರೋಕಲ್ 2/5 ಇದ್ದಿದ್ದ 5/2 ಆಕೈತಿ, ಇಸ್ ಈಕ್ವಲ್ ಟು 4/x ಇದ್ದಿದ್ದ x/4 ಆಕೈತಿ. RHS LHS ಎರಡು ರೆಸಿಪ್ರೋಕಲ್ ಮಾಡ್ಬೇಕಾ? ಮತ್ ಮಾಡ್ರಿ, ಒಂದು ಬಿಡಬಾರ್ದು. ಇನ್ನು 4ನ ಈಚ್ ಕಡೆ ಒಯ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ 5 ಡಿವೈಡೆಡ್ ಬೈ 2 ಇಂಟು 4 ಇಸ್ ಈಕ್ವಲ್ ಟು x ಒಂದ ಉಳಿತು. X ಅನ್ನ ನಾವ್ ಈಗ ಕಂಡು ಹಿಡಿಬೇಕು. ಓಕೆ, X ಅನ್ನ ಕಂಡು ಹಿಡಿಬೇಕು. 2 ಒಂದ್ಲೆ 2, 2 4, ಹಾಗಾದ್ರೆ 5 2 10. ಹಾಗಾದ್ರೆ X ನ ಬೆಲೆ 10 ಸೆಂಟಿಮೀಟರ್. X ನ ಬೆಲೆ 10 ಸೆಂಟಿಮೀಟರ್. ಓಕೆ, ಐ ಹೋಪ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಬಹಳ ಎಕ್ಸ್ಪ್ಲನೇಷನ್ ಆಗಿ ಹೇಳಿದಾನೆ. ಅಂಡರ್ಸ್ಟ್ಯಾಂಡ್ ಆಗಿರಲ್ಲ ಹಿಂದೋಗಿ ಇನ್ನೊಮ್ಮೆ ಇದನ್ನ ನೋಡ್ರಿ, ನಿಮಗೆ ಗೊತ್ತಾಗಿ ಆಗ್ತದೆ. ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, 10ನೇ ತರಗತಿಗೆ ಔಟ್ ಆಫ್ ಔಟ್ ಹೆಂಗ್ ಮಾಡುದು ಅಂತೇಳಿ ಸಿರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೇನೆ ಈಗ ಆಲ್ರೆಡಿ. ಇದ್ರೊಳಗ ಬ್ಲೂ ಪ್ರಿಂಟ್ ಅನ್ನ ನಿಮಗೆ ಮಾಡಿಕೊಟ್ಟನಿ, ಟೈಮ್ ಟೇಬಲ್ ಅನ್ನ ಮಾಡಿಕೊಟ್ಟನಿ, ಮ್ಯಾಥ್ಸ್ ಒಳಗೆ ಎಲ್ಲೆಲ್ಲಿಂದ ಕ್ವಶನ್ಸ್ ಬರ್ತಾವ ಅಂತ ಹೇಳಿ ಡೈರೆಕ್ಟ್ ಶುವರ್ ಶಾರ್ಟ್ ಅನ್ನ ಹೇಳ್ಕೊಟ್ಟನಿ, ಶುವರ್ ಶಾರ್ಟ್. ಇನ್ನು ಬರುವಂತ ದಿನಮಾನಗಳಲ್ಲಿ 3 ಸರಣಿ ಪರೀಕ್ಷೆಯ ಪೇಪರ್ ಗಳನ್ನ ಸಾಲ್ವ್ ಮಾಡ್ತೀನಿ. ಆ ನಂತರ ಅಪ್ಲಿಕೇಬಲ್ ಕ್ವಶನ್, ಅಪ್ಲೈಡ್ ಕ್ವಶನ್ಸ್ ಎಲ್ಲೆಲ್ಲಿ ಬರತ್ತಾವು ಅದ್ರ ಮೇಲೆ ಗಮನ ಇಟ್ಟಿರ್ತೀನಿ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗರ 10ನೇ ತರಗತಿ ವಿದ್ಯಾರ್ಥಿಗಳು. ಎಕ್ಸಾಮ್ ಮುಗಿದ ಮೇಲೆ ಬೇಕಾದ್ರೆ ನೀವು ಏನ್ ಬೇಕಾದ್ರೆ ಮಾಡ್ಕೋಲ್ರಿ, ಎಕ್ಸಾಮ್ ಮುಗಿದ ಮಟ್ಟ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ಕೋತಾ ಇರಿ. ನೆಕ್ಕಿ ನಿಮ್ಮನ್ನ ಮ್ಯಾಥ್ಸ್ ಒಳಗೆ 80 ಔಟ್ ಆಫ್ 80 ಮಾಡಿಸ್ತಾನೆ, ನೆಕ್ಕಿ ಮಾಡಿಸ್ತಾನೆ. ನಾ ಹೇಳಿದಂಗೆ ಫಾಲೋ ಮಾಡ್ಕೋತಾ ಇದ್ರೆ 100% ಔಟ್ ಆಫ್ ಔಟ್ ಆಗ್ತದೆ. ಇದ್ರ ಜೊತೆ ಈ ವಿಡಿಯೋಗಳನ್ನ, ಈ 3 ಸರಣಿ ವಿಡಿಯೋಗಳನ್ನ ನಮ್ಮ ಶಿಕ್ಷಕ ಆಕಾಂಕ್ಷಿಗಳು ಕೂಡ, ಶಿಕ್ಷಕ ನೇಮಕಾತಿ ಪ್ರಕ್ರಿಯೆಯನ್ನ ಬರೆಯುವಂತ ನಮ್ಮ ಸ್ಪರ್ಧಾ ಮಿತ್ರರು ಕೂಡ ನೋಡ್ರಿ ಅಂದ್ರೆ ಬಹಳಷ್ಟು ಹೆಲ್ಪ್ ಆಗ್ತೈತಿ. ಯಾಕೆ ಸರ್ ನಮಗೇನ್ ಹೆಲ್ಪ್ ಅಂತ ಕೇಳ್ಬಹುದು ನೀವು. ಎಕ್ಸ್ಪೆಕ್ಟೇಷನ್ ಇಲ್ದ ಏನ್ ಮಾಡಕ್ ಸಾಧ್ಯ ಇಲ್ಲ. ನಮಗೇನ್ರಿ ಸರ್ ಅಂತ ಕೇಳ್ಬಹುದು. ಯಾಕಂದ್ರೆ ಈ 3 ಸರಣಿಯನ್ನ KSCAB ಅಂದ್ರೆ ಬೋರ್ಡ್ ದವರ ತೆಗೆದಿರೋದ್ರಿಂದ, ಬೋರ್ಡ್ ಆಗಿರ್ಬೋದು, ಈ SLC ಬೋರ್ಡ್ ದವರ ಏನು ನಮ್ಮನ್ನ ಎಕ್ಸಾಮ್ ನಡೆಸ್ತಾರೆ. PSTR, GPSTR, PST ಎಕ್ಸಾಮ್, GPT ಎಕ್ಸಾಮ್, HSTR ಎಕ್ಸಾಮ್. ಹಾಗಾಗಿ ಈ ಕ್ವಶನ್ಸ್ ಗಳು ಅಲ್ಲಿ ಡಂಪ್ ಹಾಕಿರ್ತಾವ. LBA ಆಧಾರಿತ ಪ್ರಶ್ನೆಗಳದಾವ ಇವೆಲ್ಲವೂ. ಹಾಗಾಗಿ LBA ಪ್ರಶ್ನೆಗಳು, ಮಾಡೆಲ್ ಕ್ವಶನ್ ಪ್ರಶ್ನೆಗಳು, ಸರಣಿ ಪ್ರಶ್ನೆಗಳು ಇವೆಲ್ಲವೂ ಕೂಡ ಶಿಕ್ಷಕರ ನೇಮಕಾತಿ ಅರ್ಹತಾ ಇದಕ್ಕ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್. ನೆಕ್ಕಿಯಲ್ಲಿ ನಿಮಗೆ ಇವು ರಿಪೀಟ್ ಆಗಿ ಆಗ್ತಾವ ಕ್ವಶನ್ಸ್ಗಳು. ಹಾಗಾಗಿ ನೀವು ಕೂಡ ನೋಡೋದು ಅಷ್ಟೇ ಮಹತ್ವ. ಓಕೆ, ಎಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಬಳಗಕ್ಕೆ ಹಾಗೂ ಸ್ಪರ್ಧಾ ಮಿತ್ರರಿಗೆ ಒಂದು ಈ ವಿಡಿಯೋದ ಮೂಲಕ ನಾನು ಏನ್ ಹೇಳೋದಂದ್ರೆ, ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ವಿಶೇಷವಾಗಿ ನೋಟ್ಸ್ ಮಾಡ್ಕೊಳ್ರಿ. ಎಲ್ಲಾ 360 ಆಂಗಲ್ ಒಳಗ ಎಲ್ಲಾನು ಡಿಸ್ಕಷನ್ ಮಾಡ್ತಿರ್ತಾನೆ. ನನ್ನ ಮಾತಿನ ಮ್ಯಾಗ ಗಮನ ಇರಲಿ. ಆಮೇಲೆ ನೋಟ್ಸ್ ಮಾಡ್ಕೊಂತ ಇರಿ, ನೀವು 100% ಸಕ್ಸಸ್ ಆಗೇ ಆಗ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ನಿಮ್ಮ ಗಣಿತ ಶಿಕ್ಷಕ ಉದಯ್ ಕುಮಾರ್ ಹೊರಗಟ್ಟಿ ನಮಸ್ಕಾರಗಳನ್ನ ಮಾಡೋದ್ರ ಮೂಲಕ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು. ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ನಿಮ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಲೈಕ್ ಅನ್ನ ಮಾಡ್ರಿ ವಿಡಿಯೋಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.